ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸುಮಾರು ದಿನ ಆಗಿತ್ತು ನಾನು ವೀಡಿಯೋಸೇ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ. ಯಾಕೆ ಬ್ಯುಸಿ ಇದೆ ಅಂತಲೂ ಕೂಡ ಲಾಸ್ಟಲ್ಲಿ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ನಾನು ಇವತ್ತು ಮಾತನಾಡೋಕ್ಕೆ ಹೊರಟಿರುವಂಥ ವಿಷಯ ಬಿಗ್ ಬಾಸ್ 12 ಅಂತ ಸ್ಟಾರ್ಟ್ ಆಗ್ತದೆ. ಸೊ ಬಿಗ್ ಬಾಸ್ 12ಗೆ ಟಕ್ಕರ್ ಕೊಡೋಕ್ಕೆ ಇನ್ನೊಂದು ರಿಯಾಲಿಟಿ ಶೋ ಕೂಡ ಎಂಟ್ರಿ ಕೊಡ್ತಾ ಇದೆ. ಈ ರಿಯಾಲಿಟಿ ಶೋ ಏನು ಹೊಸ್ತಲ್ಲ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋವಂಥದ್ದೇ. ತುಂಬಾ ಹೈಪ್ ಪಡ್ಕೊಂಡಂತಹ ಒಂದು ರಿಯಾಲಿಟಿ ಶೋ, ಮತ್ತು ಎಲ್ಲ ಜನ ಕೂತು ಕಾಯ್ತಾ ಇದ್ದಂತಹ ಒಂದು ರಿಯಾಲಿಟಿ ಶೋ. ಬಿಗ್ ಬಾಸ್ಗಿಂತ ಮುಂಚೆ ಬಂದಿದ್ದಂಥ ಒಂದು ರಿಯಾಲಿಟಿ ಶೋ ನಿಮ್ಮೆಲ್ರಿಗೂ ಗೊತ್ತು, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು. ಈ ಒಂದು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಲ್ಲಿ ಇದ್ದಂತಹ ಹುಡುಗಿಯರು ಸಾಕಷ್ಟು ಫೇಮಸ್ ಆಗಿದ್ದಾರೆ, ಫಿಲಮ್ಗಳಲ್ಲಿ ಮಾಡಿದ್ದಾರೆ, ಮತ್ತೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಮಾಡಿದ್ದಾರೆ, ಮತ್ತೆ ಮೂವಿಗಳಲ್ಲಿ ಮಾಡಿದ್ದಾರೆ, ಕಾಮಿಡಿ ಶೋಗಳಲ್ಲಿ ಮಾಡಿದ್ದಾರೆ. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅನ್ನೋದು ಒಂದು ಬಿಗ್ ರಿಯಾಲಿಟಿ ಶೋ. ಎಲ್ಲರಿಗೂ ಕೂಡ ಇಷ್ಟ ಆಗೋಂಥದ್ದು. ಚಿಕ್ಕ ಮಕ್ಕಳಿಂದನೂ ಕೂಡ ದೊಡ್ಡವ್ರವ್ರಿಗೂ, ಅದರಲ್ಲೂ ಕೂಡ ಹಳ್ಳಿ ಇರೋರಿರ್ಬೋದು, ಟೌನಲ್ಲಿ ಇರೋದಿರ್ಬೋದು, ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಂತಹ ಒಂದು ರಿಯಾಲಿಟಿ ಶೋ ಅಂದರೆ ಅದು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು. ನನಗೊಂದು ಹೇಳ್ಬೇಕಂದ್ರೆ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು. ನಾವೆಲ್ಲ ಅವಾಗ ಹೆಂಗೆ ಅಂತಂದರೆ ಚಿಕ್ಕವ್ರು, ನಾವಿನ್ನ ಅಕುಲ್ ಬಾಲಾಜಿ ಅವರು ನಡೆಸ್ಕೊಡ್ತಾ ಇದ್ರು ಆ ಶೋನ. ಮತ್ತು ಸುದೀಪ್ ಸರು ವೀಕೆಂಡಲ್ಲಿ ಬರ್ತಾಯಿದ್ರು, ಎಲಿಮಿನೇಷನ್ ಮಾಡೋಕ್ಕೆ ಅಂತ ಬರ್ತಾಯಿದ್ರು ಸುದೀಪ್ ಸರು. ಆವಾಗ ನೋಡ್ತಾ ಇದ್ದಿದ್ದು. ಮತ್ತು ನನಗೆ ಸುದೀಪ್ ಸರ್ ಜಾಸ್ತಿ ಇನ್ನೂ ನನಗೆ ಫಿಲಮ್ಗಳಿಗಿಂತನೂ ಕೂಡ ಯಾಕೆ ಇನ್ನೂ ಜಾಸ್ತಿ ಇಷ್ಟ ಆದ್ರು ಅಂದರೆ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಲ್ಲಿ ಬರ್ತಾಯಿದ್ರು, ಒಂದು ಏನು ಆ ಒಂದು ಗೌಡ್ರು ಥರ ಬರ್ತಾಯಿದ್ರು, ಒಂದು ವೈಟ್ ಶರ್ಟು ಪೈಜಾಮ ಆ ರೀತಿ, ಮತ್ತು ಎಲ್ಲೋ ಒಂದು ಟೋಪಿ ಎಲ್ಲ ಹಾಕೊಂಡು ಬರ್ತಾಯಿದ್ರು. ಯಾರಿಗೆಲ್ಲ ನೆನಪಿದೆ ಪ್ಯಾಟೆ ಅವ್ರಿಗೆ ಹಳ್ಳಿ ಲೈಫಲ್ಲಿ ನಮ್ಮ ಕಿಚ್ಚ ಸರ್ ವೀಕೆಂಡ್ ಟೈಮಲ್ಲಿ ಬರ್ತಾಯಿದ್ರು. ಯಾರ್ಯಾರೆಲ್ಲ ನೋಡ್ತಾ ಇದ್ರಿ ಫಸ್ಟ್ ಆಫ್ ಆಲ್ ಅವರೆಲ್ಲರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮರಿದೇನೆ. ನಾನು ಇನ್ನೂ ಮರ್ತಿಲ್ಲ ಅದನ್ನು, ಅಷ್ಟು ಒಂಥರ ಅಡಿಕ್ಟ್ ಆಗಿಬಿಟ್ವಿದ್ವಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು. ಆ ಕಾನ್ಸೆಪ್ಟ್ ಇರ್ಬೋದು, ರಿಯಲ್ ಆಗಿರ್ತಾ ಇತ್ತು, ನಮ್ಗೆ ಯಾವುದು ಕೂಡ ಆರ್ಟಿಫಿಷಿಯಲ್ ಅನಿಸ್ತಾನೆ ಇರಲಿಲ್ಲ, ಅಷ್ಟು ರಿಯಲ್ ಆಗಿರ್ತಾ ಇತ್ತು. ತುಂಬಾ ಇಷ್ಟ ಆಗ್ತಾಯಿತ್ತು ಈ ರಿಯಾಲಿಟಿ ಶೋ. ಅದು ಒಂದೇ ಅಲ್ಲ, ಅಕುಲ್ ಬಾಲಾಜಿ ಅವರು ಸಾಕಷ್ಟು ರಿಯಾಲಿಟಿ ಶೋನ ಕೂಡ ನಡೆಸ್ಕೊಡ್ತಾರೆ. ಫಸ್ಟ್ ಆ್ಯಕ್ಚುಲಿ ಈ ಒಂದು ರಿಯಾಲಿಟಿ ಶೋ ಬಂದ್ಬಿಟ್ಟು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಬಂತು. ಅದಾದಮೇಲೆ ಪ್ಯಾಟೆ ಮಂದಿ ಕಾಡಿಗೆ ಬಂತು, ಇಂಡಿಯನ್ ಬಂತು. ಅದಾದಮೇಲೆ ಏನು ಹಳ್ಳಿಯದ ಪೇಟೆಗೆ ಬಂತು. ಸುಮಾರು ಶೋಸ್ಗಳು ನಡೆಸ್ಕೊಟ್ರು, ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ರಿಯಾಲಿಟಿ ಶೋಸ್ಗಳು ಕೂಡ ತುಂಬಾ ಚೆನ್ನಾಗಿತ್ತು. ಲಾಸ್ಟಲ್ಲಿ ಏನು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಆದಮೇಲೆ ಏನು ಹಳ್ಳಿಯದ ಏನು ಪೇಟೆಗೆ ಬಂದಾಯಿತು, ಮತ್ತು ಪ್ಯಾಟೆ ಮಂದಿ ಕಾಡಿಗೆ ಬಂದರು. ಆ ಒಂದು ಸೀಸನ್ ಬಿಟ್ಟರೆ ಮತ್ತೆ ಯಾವ ಸೀಸನ್ನು ಕೂಡ ಬರಲಿಲ್ಲ. ಈಗ ಫೈನಲಿ ಒಂದು 2 years ಗ್ಯಾಪ್ ನಂತರದಲ್ಲಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಬರ್ತಾ ಇದೆ. ನಮ್ಮ ಅಕುಲ್ ಬಾಲಾಜಿ ಅವರು ನಡೆಸ್ಕೊಡ್ತಾ ಇದ್ದಾರೆ ಆ ಶೋನ. ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತು, ಅಕುಲ್ ಬಾಲಾಜಿ ಅವರ ಎನರ್ಜಿ ಯಾರು ಕೂಡ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಆ ಒಂದು ರಿಯಾಲಿಟಿ ಶೋಗೆ ಅಕುಲ್ ಬಾಲಾಜಿ ಅವರೇ ಮಾಡಿಸಿದಂತಾನೆ ಹೇಳ್ಬೋದು. ಆ ಒಂದು ಮಾತಿರ್ಬೋದು, ಆ ಒಂದು ಎಲ್ಲಿ ಅಷ್ಟೇ ಮಾತಾಡೋದಿರ್ಬೋದು, ಆ ಒಂದು ತಿದ್ದಿ ಬುದ್ಧಿ ಹೇಳೋದಿರ್ಬೋದು, ಅವೆಲ್ಲನೂ ಕೂಡ ಸೂಪರ್ ಅಂತ ಹೇಳ್ತೀನಿ. ಇನ್ನು ನನಗೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ನಾವು ನೋಡ್ದಾದ್ಮೇಲೆ ನಮ್ಮ ಬಿಗ್ ಬಾಸ್ ಬಂತು. ಸುವರ್ಣದಲ್ಲೇ ನಡೀತಾ ಇತ್ತು. ಏನು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಬಂದು ಕೂಡ ಸ್ಟಾರ್ ಸುವರ್ಣದಲ್ಲೇ ಬರ್ತಾ ಇದ್ದಿದ್ದು. ಈಗ ಸ್ವಲ್ಪ ಚೇಂಜ್ ಆಗಿ ಜೀ ಕನ್ನಡದಲ್ಲಿ ಬರ್ತಾ ಇದೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು. ಅಂದರೆ ಇನಿಷಿಯೇಟ್ ವಹಿಸ್ಕೊಂಡಿರ್ತಾರೆ ಈ ಒಂದು ರಿಯಾಲಿಟಿ ಶೋನ ನಡೆಸೋದಕ್ಕೆ ಜೀ ಕನ್ನಡದವರು ತೊಗೊಂಡಿದ್ದಾರೆ. ಸೊ ಜೀ ಕನ್ನಡದಲ್ಲಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಬರ್ತಾ ಇದೆ. ಇದು ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನಿಸುತ್ತೆ. ಮತ್ತು ನನಗೆ ಏನು ಅನಿಸುತ್ತೆ ಅಂದರೆ, ಈ ಒಂದು ಶೋಲಿ ಅಕುಲ್ ಬಾಲಾಜಿ ಮೇಯ್ನ್ ಗೊತ್ತಾಯಿದೆ ನಿಮಗೆ, ನಿರೂಪಣೆ ಮಾಡ್ತಾರೆ. ಜೊತೆಗೆ ಅಲ್ಲಿ ಹೆಂಗೆ ಹಳ್ಳಿ ಗಾಡಿನಲ್ಲಿ ಇದು ಮಾಡ್ತಾರೆ, ಪೇಟೆ ಹುಡುಗಿಯವರು ಏನು ಗೊತ್ತಿಲ್ಲದಿರೋರು ಹಳ್ಳಿಯಲ್ಲಿ ಏನೇನೆಲ್ಲ ಮಾಡಿಸ್ತಾರೆ. ಆ ಒಂದು ಕಾನ್ಸೆಪ್ಟ್ಗಳು ಸಖತ್ತಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಇನ್ನೂ ಡಿಫ್ರೆಂಟ್ ಆಗಿರುತ್ತೆ, ದೊಡ್ಡ ರಿಯಾಲಿಟಿ ಶೋ. ಮತ್ತು ಇನ್ನೇನು ಬಿಗ್ ಬಾಸ್ಗೂ ಮತ್ತು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ಗೂ ಏನು ಸಂಬಂಧ ಅಂತ ನೀವು ಕೇಳೋದಾದರೆ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅದು ಕೂಡ ಈ ಒಂದು ಸೆಪ್ಟೆಂಬರ್ ಟೈಮಲ್ಲೇ ಸ್ಟಾರ್ಟ್ ಆಗುವಂಥದ್ದು ಕಾಣಿಸ್ತಾ ಇದೆ. ಯಾಕೆಂದರೆ ಆಡಿಷನ್ ಆಲ್ರೆಡಿ 19ನೇ ತಾರೀಕು ಮುಗಿದಿದೆ. ಅಂದರೆ ಮೊನ್ನೆ ತಾನೇ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಆಡಿಷನ್ ನಡೆದಿದೆ. ಈ ಆಡಿಷನ್ಗೆ ಬಂದ್ಬಿಟ್ಟು 18ರಿಂದ ಮೋಸ್ಟ್ಲಿ 23 ವಯಸ್ಸಿನ 23-30 ಒಳಗಡೆ ಇರುವಂತಹ ಹುಡುಗಿರು, ಅದರಲ್ಲೂ ಕೂಡ
ಏನೋ ಗೊತ್ತಿಲ್ದಿರೋ ಅಂತ ಅಂದರೆ ಏನು ಪೇಟೆಲಿರೋವಂಥವ್ರು ಮಾಡ್ರನ್ ಆಗಿರೋವಂಥ ಹುಡುಗಿರು, ಅಂದರೆ ಅಡುಗೆ ಮಾಡೋಕ್ಕೆ ಬರದೇ ಇರೋವಂಥವ್ರು, ಆ ರೀತಿ ಮಾಡ್ರನ್ ಆಗಿ ಬದುಕಿರೋವಂಥವ್ರು ಹೈ ಲೆವೆಲಲ್ಲಿ ಇರೋವಂಥ ಹುಡುಗಿರೇ ಬೇಕು ಅಂತ ಹೇಳ್ಬಿಟ್ಟು ಆಡಿಷನ್ಗೂ ಕೂಡ ಒಂದು ಕರೆದಿರೋವಂಥದ್ದು. ಅದು ಕಂಠೀರವ ಸ್ಟುಡಿಯೋದಲ್ಲಿ ಆಡಿಷನ್ ಕೂಡ ಮುಗ್ದಿದೆ ಆಲ್ರೆಡಿ. ನನಗೆ ಏನನ್ಸುತ್ತೆ ಅಂತಂದರೆ ಈ ಒಂದು ಶೋ ಹೆಂಗಿರ್ಬೇಕಂದ್ರೆ ಅಲ್ಲಿ ಅವ್ರನ್ನೇ ತಂತ ತುಂಬೋದಕ್ಕಿಂತ, ಅಂದರೆ ಒಂದು ರಿಯಾಲಿಟಿ ಶೋ ಮಾಡಿರ್ತಾರೆ, ಕಾಮಿಡಿ ಕಿಲಾಡಿ ಶೋಗಳಲ್ಲಿ ಮಾಡಿರ್ತಾರೆ, ಅದಾದ್ಮೇಲೆ ಅದೇ ಗಿಚ್ಚಿಗಿಲಿಲಿ ಬರ್ತಾರೆ, ಗಿಚ್ಚಿಗಿಲಿಲಿ ಬಂದವರೇ ಮಜಾ ಟಾಕೀಸಲ್ಲಿ ಬರ್ತಾರೆ, ಮಜಾ ಟಾಕೀಸಲ್ಲಿ ಬಂದವರೇ ಕ್ವಾಟ್ಲೆ ಕಿಚನಲ್ಲಿ ಬರ್ತಾರೆ. ಈ ರೀತಿ ರಿಪೀಟೆಡ್ ಮುಖಗಳನ್ನ ನೋಡೋದಕ್ಕಿಂತ ಹೊಸದಾಗಿ ಯಾರು ಕೂಡ ಹೊಸ ಮುಖಗಳನ್ನ ತರಲಿ ಅನ್ನೋದು ನನ್ನ ಆಸೆ ಅಂತಲೇ ಹೇಳ್ತೀನಿ. ಹೊಸ ಮುಖಗಳು ಬಂದಾಗ ಜನಕ್ಕೆ ಇನ್ನು ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಅವ್ರ ಬಗ್ಗೆ ಗೊತ್ತಲ್ವಾ ಅಂತ ಅನ್ನೋ ರೀತಿ ಆಗುತ್ತೆ. ಈಗ TRPಗೋಸ್ಕರ ಯಾರೋ ಫೇಮಸ್ ಆದವ್ರನ್ನ ತಂದು ಹಾಕೋಕೆ ಹೋಗ್ಬಾರ್ದು ಅಂತ ನನ್ನ ಪ್ರಕಾರ ಹೇಳೋದು ನಾನು. ಹೊಸ ಮುಖಗಳು ಬಂದರೆ ಹೊಸ ಪರಿಚಯ ಸಿಕ್ಕತ್ತೆ, ಅವ್ರಿಗೂ ಒಂದು ಅವರ ಟ್ಯಾಲೆಂಟ್ನು ಕೂಡ ನಾವು ನೋಡ್ದಂಗೆ ಆಗುತ್ತೆ, ಅವ್ರ ಟ್ಯಾಲೆಂಟ್ನು ಕೂಡ ಯೂಸ್ ಮಾಡ್ಕೋಬೋದು ಇವರು. ಜೊತೆಗೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಜೊತೆ ಬಂದರೆ ಚೆನ್ನಾಗಿರುತ್ತೆ. ಪ್ಯಾಟ ಹುಡುಗಿರ ಹಳ್ಳಿ ಲೈಫ್ ಹೇಳೋದೇ ಬೇಡ, ತುಂಬ ಜನ ಲವರ್ಸ್ ಇದ್ದಾರೆ. ಪ್ಯಾಟ ಹುಡುಗಿರ ಹಳ್ಳಿ ಲೈಫ್ ಇರ್ಬೋದು, ಇಂಡಿಯನ್ಸ್ ಇರ್ಬೋದು, ಇಂಡಿಯನ್ ರಿಯಾಲಿಟಿ ಶೋ ಇರ್ಬೋದು, ಮತ್ತು ಪ್ಯಾಟ ಕಾಡಿಗೆ ಬಂದ ಇರ್ಬೋದು, ಇವೆಲ್ಲ ರಿಯಾಲಿಟಿ ಶೋನೇ ಆಯಿತಾ. ಈಗ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದೆ. ಇನ್ನು ಬಿಗ್ ಬಾಸ್ ಬಂದ್ಬಿಟ್ಟು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಕಲರ್ಸ್ ಕನ್ನಡದಲ್ಲಿ ಏನು ಸೆಪ್ಟೆಂಬರ್ 22ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಿಚ್ಚ ಒಂದು ಕ್ಲೂನು ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ನೋಡೋದಾದರೆ ಸೆಪ್ಟೆಂಬರಲ್ಲಿ ಈಗ ಆಡಿಷನ್ ಇದನ್ನು ರಿಯಾಲಿಟಿ ಶೋನು ಕರೆದಿರೋದ್ರಿಂದ ಏನು ಪ್ಯಾಟ ಹುಡುಗಿ ಹಳ್ಳಿ ಲೈಫ್ ಕೂಡ ಅದೇ ಟೈಮಲ್ಲಿ ಬರೋದ್ರಿಂದ ಎರಡೂ ಒಂದೇ ಟೈಮಿಂಗ್ಸಲ್ಲಿ ಏನಾದ್ರು ಬಂದರೆ, ಅಥವಾ ಒಂದೇ ಏನು ಡೇಟಿಂದ ಸ್ಟಾರ್ಟ್ ಆಗೋದಾದರೆ, ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗೋದಾದ್ರೆ ಬಿಗ್ ಬಾಸ್ಗೆ ಇಲ್ಲಿ ಹೊಡೆತ ಬೀಳುತ್ತೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಬಿಗ್ ಬಾಸ್ಗೆ ಒಂದು ಟಕ್ಕರ್ ಕೊಡೋಕ್ಕೆ ಜೀ ಕನ್ನಡದವ್ರು ಪ್ಲ್ಯಾನ್ ಮಾಡಿಬಿಟ್ರ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಬಿಗ್ ಬಾಸ್ ಅಂದರೆ ಒಂದು 3 ತಿಂಗಳು ಬೇರೆ ಎಲ್ಲೂ ಕೂಡ ಯಾವೊಂದು ಇದನ್ನು ಕೂಡ ನೋಡೋಲ್ಲ ಜನ, ಅಷ್ಟು ಅಡಿಕ್ಟ್ ಆಗಿಬಿಡ್ತಿದ್ದಾರೆ ಬಿಗ್ ಬಾಸ್ಗೆ, ಅಂದರೆ ಅಷ್ಟು ಅಡಿಕ್ಟ್ ಆಗಿರ್ತಾರೆ. ಸೊ ಹಾಗಿರುವಾಗ ಈ ಒಂದು ಪ್ಯಾಟ ಹುಡುಗಿರ ಹಳ್ಳಿ ಲೈಫ್ನ ನೋಡೋವಂಥವ್ರು ಪ್ರೇಕ್ಷಕರು ಕೂಡ ಇರ್ತಾರೆ. ಅದೇ ಒಂದು ಟೈಮಲ್ಲಿ ಇದು ಕೂಡ ಬರೋದ್ರಿಂದ ಇನ್ನು ಏನು ಸೋಮವಾರದಿಂದ ಭಾನುವಾರದವರೆಗೂ ಬರುತ್ತೆ. ಇನ್ನು ವೀಕೆಂಡ್ಸ್ ಅಂತೂ ನಮ್ಮ ಕಿಚ್ಚ ಸರ್ ಬರೋದ್ರಿಂದ ನಿಜವಾಗ್ಲೂ ಕೂಡ TRP ಹೈ ಲೆವೆಲ್ ಇರುತ್ತೆ. ಬಟ್ ಮಂಡೇ ಟು ಏನು ಫ್ರೈಡೇ ಇರುತ್ತಲ್ವ, ಅದು ಸ್ವಲ್ಪ ಹೊಡೆತ ಬೀಳ್ಬೋದಿರೋ, ಸ್ವಲ್ಪ ಡಿವೈಡ್ ಆಗ್ತಾರೆ ಅಂತ ನನಗನ್ಸುತ್ತೆ. ನೋಡುವಂಥ ಜನ ಇಲ್ಲಿ ಪ್ಯಾಟ ಹುಡುಗಿರ ಹಳ್ಳಿ ಲೈಫ್ನು ಕೂಡ ತುಂಬ ಇಷ್ಟಪಡ್ತಾರೆ, ಹಾಗೆ ಬಿಗ್ ಬಾಸ್ನು ಕೂಡ ಇಷ್ಟಪಡ್ತಾರೆ. ನೋಡುವ, ಸ್ವಲ್ಪ ಬಿಗ್ ಬಾಸ್ಗೆ ಎಫೆಕ್ಟ್ ಆಗಬಹುದು. ಸೊ ಬಿಗ್ ಬಾಸ್ಗೆ ಟಕ್ಕರ್ ಕೊಡೋಕೆ ಅಂತಾನೆ ಬಂದಿದ್ದಾರೇನೋ ಅನ್ನೋ ಒಂದು ಸುದ್ದಿ ಅಂತೂ ಹರಿದಾಡ್ತಾ ಇದೆ ಅಂತ ಹೇಳ್ಬೋದು. ಪ್ಯಾಟ ಹುಡುಗಿರ ಹಳ್ಳಿ ಲೈಫ್ ಬರ್ತಾ ಇರೋವಂಥದ್ದು ಅದು ಜೀ ಕನ್ನಡದಲ್ಲಿ ಮೊದಲೇ ಒಂದು ಕಡೆ ವಾರ್ ನಡೀತಾ ಇದೆ. ಕನ್ನಡ ಸೀರಿಯಲಲ್ಲಿ ಸ್ಟೇ ಆರ್ಡರ್ ಬಂದಿದ್ದು ಕಲರ್ಸ್ ಕನ್ನಡದಿಂದನೇ ಅನ್ನೋ ಒಂದು ಅವರಿಬ್ಬರ ಮಧ್ಯೆ ಸ್ವಲ್ಪ ಜಿದ್ದಿ ನಡೀತಾ ಇದೆ TRPಗೋಸ್ಕರ. ಸೊ ಇದು ಒಂದೇನಾದರೂ ಬಂದ್ಬಿಟ್ರೆ ಇನ್ನೂ ಕೂಡ ಕ್ಲಾಶಸ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಲಾಶಸ್ ಅನ್ನೋದಕ್ಕಿಂತ ಇಲ್ಲಿ ಕಾಂಪಿಟೇಷನ್ನು, ಇಲ್ಲಿ ಎಲ್ಲ ಚಾನಲ್ಗಳದ್ದು ಅಷ್ಟೇ ಕಾಂಪಿಟೇಷನ್ಗೋಸ್ಕರ TRPಗೋಸ್ಕರನೂ ಹೊಡೆದಾಡ್ತಾ ಇರ್ತಾರೆ. ಅಂದರೆ ನಾವು ಮೇಲೋನಾಗೆ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ತರಬೇಕು, ಇನ್ನೂ ಚೆನ್ನಾಗಿರೋ ಆರ್ಟಿಸ್ಟ್ನ ತರಬೇಕು ಅನ್ನೋದು ಎರಡೂ ಚಾನಲ್ ಕೂಡ ನಡೀತಾ ಇರುತ್ತೆ. ಕಾಂಪಿಟೇಷನು ಹೆಲ್ದಿ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಸೊ ಇದ್ರ ನಡುವೆ ಎರಡೂ ರಿಯಾಲಿಟಿ ಶೋ ಬರ್ತಾ ಇದೆ. ಒಂದು ಕಡೆ ಬಿಗ್ ಬಾಸ್, ಒಂದು ಕಡೆ ಇಲ್ಲಿ ಪ್ಯಾಟ ಹುಡುಗಿರ ಹಳ್ಳಿ ಲೈಫು. ಎರಡೂ ಒಟ್ಟೊಟ್ಟಿಗೆ ಬರುವಂತಹ ಎಲ್ಲ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಸೊ ನೋಡುವ ಹೇಗಾಗುತ್ತೆ ಈ ಸಲ ಬಿಗ್ ಬಾಸ್. ಮಾತ್ರ ಬಿಗ್ ಬಾಸ್ ಲವರ್ಸ್ ಏನಿದ್ರೆ ಅವರು ಮೋಸ್ಟ್ಲಿ ಆ ಥರ ಏನೋ ಡಿವೈಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಇಷ್ಟಪಡೋರು ಇಷ್ಟಪಡ್ತಾರೆ, ಇದನ್ನು ಕೂಡ ನೋಡ್ತಾರೆ, ಅದನ್ನು ಕೂಡ ನೋಡ್ತಾರೆ. ಏನಾದ್ರು ನೋಡುವ ಸ್ಟಾರ್ಟ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ. ಏನಾದರೂ ಬಿಗ್ ಬಾಸ್ 12 ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ ಅಂದರೆ ಪ್ಯಾಟ ಹುಡುಗಿರ ಹಳ್ಳಿ ಲೈಫ್ ಕಡೆ ಜನ ವಾಲ್ಬೋದು, ಅದು ಕೂಡ ಸಾಧ್ಯತೆ ಇದೆ. ನಿಮಗೇನಿಸುತ್ತೆ ಗೈಸ್, ಪ್ಯಾಟ ಹುಡುಗಿರ ಹಳ್ಳಿ ಲೈಫ್ ಬರ್ತಾ ಇರೋದು ಎಷ್ಟು ಖುಷಿ ಕೊಡ್ತಾ ಇದೆ? ಮತ್ತು ಬಿಗ್ ಬಾಸ್ಗೆ ಟಕ್ಕರ್ ಕೊಡುತ್ತಾ, ಅಥವಾ ಬಿಗ್ ಬಾಸ್ನ ಕೆಳಗೆ ಹಾಕುತ್ತಾ, ಅಥವಾ ಬಿಗ್ ಬಾಸ್ ಪ್ಯಾಟ ಹುಡುಗಿರ ಹಳ್ಳಿ ಲೈಫ್ನ ಕೆಳಗಾಗುತ್ತಾ ಅಂತೇಳಿ ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿರಲಿಲ್ಲ, ಯಾಕೆ ಅಂತ ಅಂದರೆ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಕಾಮಿಡಿ ವೀಡಿಯೋಸ್ನ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದೀವಿ. ಸೊ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಸಪೋರ್ಟು ಬೇಕೇ ಬೇಕು. ಕಾಮಿಡಿ ವೀಡಿಯೋಸ್ನ ನನ್ನ ಇನ್ಸ್ಟಾಗ್ರಾಮ್
ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಹಾಗೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಶಾರ್ಟ್ಸಲ್ಲಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಅಲ್ಲಿ ಕಾಮಿಡಿ ವೀಡಿಯೋಸ್ಗಳನ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕಾಮಿಡಿ ವೀಡಿಯೋಸ್ಗಳು ಸದಾ ಬರ್ತಾ ಇರುತ್ತೆ. ದಯವಿಟ್ಟು ನೀವು ನಾನು ಡಿಸ್ಕ್ರಿಪ್ಷನ್ಸಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ನಾವು ಕೂಡ ಬೆಳಿಬೋದು. ನಿಮ್ಮ ಸಪೋರ್ಟ್ ಇಲ್ಲದಿದ್ದರೆ ಏನೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ನಮ್ಮ ಪ್ರಯತ್ನ ಚಿಕ್ಕ ಮಟ್ಟಿಗೆ ನಡೀತಾ ಇದೆ. ಇನ್ನು ಕೂಡ ದೊಡ್ಡ ಮಟ್ಟದಾಗಿ ಸ್ವಲ್ಪ ಯೋಚನೆ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ನಿಮ್ಮನ್ನ ನಗಿಸೋ ಪ್ರಯತ್ನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಕಾಮಿಡಿ ಕಂಟೆಂಟ್ಗಳನ್ನ ಮಾಡ್ತಿದ್ದೀನಿ. ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ತಾ ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಮರಿದೆ ಫಾಲೋ ಮಾಡಿ ಗೈಸ್, ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಹೇಗೆ ಯೂಟ್ಯೂಬ್ಗೂ ಕೂಡ ಸಪೋರ್ಟ್ ಮಾಡಿದ್ರಿ ಹಾಗೆ ಅದನ್ನು ಕೂಡ ಸಪೋರ್ಟ್ ಮಾಡಿ. ರಂಜು ಕುಕ್ಕಿಂಗ್ ಅಂತ ಹೇಳಿ ಇದೆ ನನ್ನ ಚಾನಲ್ಲು, ಬಟ್ ನಾನು ಫಸ್ಟು ಕುಕ್ಕಿಂಗ್ ವೀಡಿಯೋಸ್ ಹಾಕ್ತಾ ಇದ್ದೆ. ಈಗ ಬಂದ್ಬಿಟ್ಟು ನಾನು ನನ್ನ ಒಂದು ಕಾಮಿಡಿ ವೀಡಿಯೋಸ್ ಇರ್ಬೋದು ಮತ್ತು ಡ್ಯಾನ್ಸ್ ವೀಡಿಯೋಸು ಆ ರೀತಿ ರೀಲ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ಬಿಗ್ ಬಾಸ್ ಅಲ್ಲೇ ನಡೆಯುವಂಥ ಒಂದು ಕೆಲವೊಂದು ಕಾಮಿಡಿಗಳನ್ನ ಕೂಡ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇನ್ನೂ ಸಾಕಷ್ಟು ಬಿಗ್ ಬಾಸ್ದು ಕೂಡ ಒಂದು ಕಾಮಿಡಿ ಮಾಡಿದ್ದೀನಿ. ಸೊ ಇನ್ನೂ ಅಷ್ಟು ಕಾಮಿಡಿ ಕ್ರಿಯೇಟ್ ಮಾಡಿ ಹೊಸದಾಗಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಸಪೋರ್ಟು ಬೇಕೇ ಬೇಕು. ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದರೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಗೈಸ್ ಬಾಯ್. ಲವ್ ಯು.